ಹೋಗಿ ಈ ತರ ಕೆಲಸ ಮಾಡಿ ಅಂಬರೀಶ್ ಅಂತೆ ಅವ್ನು ಹೇಳ್ತಾರಂತೆ ಖಾರದ ಪುಡಿ ರುಬ್ಬಿದೀನಿ ಮೆಣಸಿನಕಾಯಿ ರುಬ್ಬಿದೀನಿ ಸರಿಯಾಗಿ ಹೊಡೆದವ್ರೆ ಅವತ್ತು ಮೆಣಸಿನಕಾಯಿ ಸಾಯಂಕಾಲ ಬಂದ್ಬಿಟ್ಟು ಸರಿಯಾಗಿ ಧಮ್ಕಿ ಹಾಕ್ಬಿಟ್ಟವ್ರು ನಮ್ಮಮ್ಮ ಶುಗರ್ ಪೇಷಂಟ್ ಫಸ್ಟೇ ಈ ಧಮ್ಕಿ ಹಾಕಿದ್ರೆ ಯಾರು ಇದು ಎಲ್ಲ ಪೊಲೀಸರದೇ ತಪ್ಪು ನಾವಪ್ಪನ ತಪ್ಪು ಏನೂ ಇಲ್ಲ ನಾವಪ್ಪನ ಅವತ್ತು ರಾತ್ರಿ ಮನೆಗೆ ಬಂದ 7 ಗಂಟೆ ರಾತ್ರಿ ಕೇಳಿದ್ರಿ ನಂದು ಏನು ತಪ್ಪಿಲ್ಲ ಅವಳೆಲ್ಲ ಅನ್ನೋದು ಗೊತ್ತಿಲ್ಲ ಅವಳೆಲ್ಲೋಡು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರು ನಾವಪ್ಪನ ನಮ್ಮೆಲ್ಲ ಆಣೆ ಮಾಡಿದ್ರು ನಾನು ಅವಳು ಗೊತ್ತಿಲ್ಲ ಮನೇಲಿ ಬಂದು ಟಾರ್ಚರ್ ಕೊಟ್ಟಿದ್ರು ಮನೇಲಿ ಬಂದು ಟಾರ್ಚರ್ ಕೊಟ್ಟು 12 ಗಂಟೆಗೆ ಬರ್ತೀನಿ ಅಂತ ಹೇಳ್ತಾರೆ ಯಾರಿಗೆ ತಾನೇ ಭಯ ಆಗಲ್ಲ ನೀವೇ ಯಾರೋ ಪೊಲೀಸ್ ಅಂಬರೀಶ್ ಅಂತೆ ಅವ್ನು ಕಾರ್ ಪುಡಿ ಹಾಕ್ತಾರೆ ಒಂದು ನಿಮಿಷ ನಾನು ನಿನ್ನೆ ಬಂದಿದ್ದ ಏನ್ ಹೇಳಿದ್ ನಮ್ಮ ನಿನಗೆ ಯಾರೋ ಹೋಗಿರೋದಕ್ಕೆಲ್ಲ ನಾವು ಅಪ್ಪನಿಗೆ ಯಾಕೆ ಕಾರ್ ಪುಡಿ ಹಾಕಬೇಕು ನಾವು ಅಪ್ಪನಿಗೆ ಯಾಕೆ ಹೊಡಿಬೇಕು ಈಗ ನಿಮ್ಗೆ ಎಷ್ಟು ನೋವಿದೆ ಅಷ್ಟು ನಮ್ಗೆ ನೋವಿದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಏನ್ ಬರ್ತದೆ ಪ್ರೈಮರಿ ಇದರಲ್ಲಿ ಪೋಸ್ಟ್ ಮಾರ್ಟಮ್ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ನೀವು ಅದ್ರ ಬಗ್ಗೆ ಇದು ಮಾಡೋದು ಬೇಡ ಈಗ ಆಗಿದೆ ಈಗ ಏನಿದೆ ಈಗ ಮುಂದೆ ಪ್ರೊಸೀಡ್ ಮಾಡಕ್ ಬಿಡಿ ನೀವೆಲ್ಲ ವಿದ್ಯಾವಂತರು ಇದು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಇದ್ಮೇಲೆ ಎಫ್ಐಆರ್ ಆಗಿದೆ ಇವ್ರ ಮೇಲೆ ಎಫ್ಐಆರ್ ಆಗಿತ್ತಾ ವಿಚಾರಣೆ ಮಾಡಕ್ಕೆ ಎಫ್ಐಆರ್ ಆಗ್ಬೇಕಂತಿಲ್ಲ ವಿಚಾರಣೆ ಮಾಡೋಕೆ ಒಂದು ರೀತಿ ಇದೆಯಲ್ಲ ಸರ್ ಕಾನೂನಲ್ಲಿ ಹೊಡೆಯಂತವ್ರು ಮುಚ್ಚಿದ್ಯಾ ಸರ್ ಅಧಿಕಾರ ಇದೆಯಾ ಸ್ಟೇಟ್ಮೆಂಟ್ ಮಾಡಿದ್ವಿ ಯಾರು ಆತರ ಎಲ್ಲ ಅಲ್ಲ ಸರ್ ಹೊಡೆಯಂತ ಕಾನೂನಲ್ಲಿ ಹೊಡೆಯಂತ ಇದೆಯಾ ಹೊಡೆದಿದ್ರೆ ಗೊತ್ತಾಗುತ್ತೆ ಇನ್ವೆಸ್ಟಿಗೇಷನ್ ಮಾಡೋಣ ಬಿಡಿಯಮ್ಮ ಇನ್ವೆಸ್ಟಿಗೇಷನ್ ಮಾಡ್ಬಿಡಿ ಯಾಕಂದ್ರೆ ನಾನೆಲ್ಲ ಇಲ್ಲೇ ಓಡಾಡ್ತಾ ಇದ್ದೀನಿ ಅವರು ಸಾಹೇಬ್ರನ್ನ ಕರ್ಸೋದ್ ಕೇಳ್ತಾರೆ ಇವಾಗ ಕಂಪ್ಲೇಂಟ್ ರೆಡಿ ಮಾಡ್ಕೊಳ್ಳಿ ನಿಮ್ಗೆ ಅನುಮಾನ ಇದ್ರೆ ಹೇಳ್ರಿ ಸಾಹೇಬ್ರಿಗೆ ಅದೇ ಅವರು ಕಂಪ್ಲೇಂಟ್ ಯಾರು ಮಾಡಿದಾರೆ ಅವ್ರ ಮೇಲೆ ಅವರೇ ನೆನ್ನೆಲ್ಲ ಇಲ್ಲೆಲ್ಲ ಓಡಾಡ್ಕೊಂಡಿದ್ದು ನೆನ್ನೆಲ್ಲ ಇಲ್ಲೇ ಇದಾರೆ ಮುನಿರಾಜು ಅಂತ ಅವರು ನೆನ್ನೆ ತೋಟದಲ್ಲಿ ಓಡಾಡಿದ್ರು ಸರ್ ಸಂಜೆ 7 ಗಂಟೆವರೆಗೂ ಇಲ್ಲೇ ಓಡಾಡ್ಕೊಂಡಿದ್ರು ಈಗ ಹಂಗಲ್ಲ ನೀವು ಮೊನ್ನೆ ಕರ್ಕೊಂಡ್ ಬಂದ್ರಲ್ಲ ಪೊಲೀಸ್ ಸ್ಟೇಷನ್ ನಾವು ಪೊಲೀಸ್ ಸ್ಟೇಷನ್ ಒಳಗಡೆ ಕರ್ಕೊಂಡು ಬಾ ಸರ್ ನೀವೇನ್ ಹೇಳಿದ್ರಿ ಸರ್ ಅವತ್ತು ಮಾಂತೇಶ್ ಅಲ್ಲ ನೀವು ನೈಟ್ ನೋಡಿದಾರೆ ನೀವು ನಾವು ಫೋನ್ ಮಾಡಿದಾಗ ಅವತ್ತು ನೋಡಪ್ಪ ನಾವು ಸೂಸೈಡ್ ಮಾಡ್ಕೊಳ್ತಾನೆ ಹಿಂಗೆ ಅಂತ ಮಾತು ಬಂತು ಯಾರು ಹೇಳಿದ್ರು ನಿಮ್ಮಲ್ಲಿ ಹೇಳಿದಾಗ ನಾವು ನನ್ನ ಫೋನಲ್ಲಿ ಬಂದಿದ್ದು ಈಗ ನಾನೇನು ಹೇಳಿದೆ ಅಂತಾರೆ ಬೇಡ ನಮಗೆ ಕರ್ಕೊಂಡು ಹೋಗ್ಬಿಡಿ ಅವ್ನು ಸೇಫ್ ಕಸ್ಟಡಿ ಇಟ್ಕೊಳ್ಳಿ ಅಂತ ಹೇಳಿದೆ ಇಟ್ಕೋಬೇಕಾಯ್ತು ಈಗ ನಾವು ಹಂಗಲ್ಲ ಬ್ರದರ್ ಈಗ ಈಗೇನ್ ಮತ್ತೆ ಪೊಲೀಸ್ ಮೇಲೆ ಅಲಿಗೇಷನ್ ಪೊಲೀಸರು ಹೊಡೆದವ್ರೆ ಅಂತ ಏನೇ ಆದ್ರೂ ಇನ್ವೆಸ್ಟಿಗೇಷನ್ ಡಿಸ್ಕ್ಲೋಸ್ ಆಗುತ್ತೆ ಇನ್ವೆಸ್ಟಿಗೇಷನ್ ನಲ್ಲಿ ಡಿಸ್ಕ್ಲೋಸ್ ಆಗುತ್ತೆ ಯಾಕೆ ಇದು ಮಾಡ್ಕೊಳ್ತೀರಾ ಮುರಳಿವರೆಗೂ ಹೇಳಿರೋದು ನಿಜ ಎಲ್ಲಾನು ನಿಜನೇ ಅವನು ಅವ್ರು ಹೇಳಿರೋದು ಕಳಿಸವ್ರೆ ಕಳಿಸಿದ್ಮೇಲೆ ಬೆಳಿಗ್ಗೆ ವಾತಾವರಣ ಚೇಂಜ್ ಆಗಿರೋದು ಫೋನ್ ಬಂದಾಗ ಫೋನ್ ಮಾಡಿ ಬಿಟ್ಟು ಹೋಗಿದ್ದಾನಲ್ಲ ಬ್ರದರ್ ಅವ್ನು ಫೋನ್ ಬಿಟ್ಟು ಹೋಗಲ್ಲ ಮಂಜು ಫೋನ್ ಬಿಟ್ಟು ಸಿಸಿ ಕ್ಯಾಮೆರಾ ರೆಡಿ ಮಾಡ್ಸಕ್ ಕೊಟ್ಟಿದ್ದಾರೆ ಫೋನ್ ಬಿಟ್ಟು ಹೋಗಿಲ್ಲ ಸಿಸಿ ಕ್ಯಾಮೆರಾ ನಿನ್ನೆ ಯಾವಾಗ ಫೋನ್ ಬಿಟ್ಟು ಹೋಗಿದ್ದು ಸರ್ ಬೆಳಿಗ್ಗೆನೆ ಸಿಸಿ ಕ್ಯಾಮೆರಾ ಫಿಟ್ ಮಾಡಕ ಮಂಜಣ್ಣು ಹೇಳಿದ್ರು ಫೋನ್ ಮಾಡಿ ನನಗೆ ಅವ್ನು ಸಿಸಿ ಕ್ಯಾಮೆರಾ ರೆಡಿ ಮಾಡಕ ಕರ್ತೆ ನಾನು ಅವ್ನು ರೆಡಿ ಮಾಡಕ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನು ಫೋನಲ್ಲೇ ರೆಡಿ ಮಾಡ್ತಾ ಇದ್ದೆ ಸಿಸಿ ಕ್ಯಾಮೆರಾ ಅದಾದ್ಮೇಲೆ ಏನಾಯ್ತು ಗೊತ್ತಾ ಸರ್ ಆಮೇಲೆ ಯಾರೋ ಫೋನ್ ಮಾಡೋದಂತೆ ಆವಾಗ ಮಾಡಿದ ತಕ್ಷಣ ಪೊಲೀಸ್ನವ್ರು ಬಂದವರೇನೋ ಒಂದು ಬೈಕೆ ಅವನು ಎಸ್ಕೇಪ್ ಆಗಿದ್ದು ಅದಾದ ನಂತರ ಏನಾಗಿದೆ ಪ್ರೊಸೀಜರ್ ಆಮೇಲೆ ನಾನು ನಿಮ್ಮನ್ನ ಮೀಟ್ ಆದ್ದೆ ಸಂಜೆ ಆಯ್ತು ಇವಾಗ PM ಮಾಡ್ತಾರೆ ಮಂಜು ಅವರೇ ಈಗ ಮಂಜು ಈಗ ಇದನ್ನ ಮತ್ತೆ ಏನಿದೆ ಕ್ರಮ ನೀವು ಕಂಪ್ಲೇಂಟ್ ಕೊಡಿ ನಾವು ಇದು ಮಾಡ್ತೀವಿ ನೀವೇನ್ ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ನೀವು ಇವತ್ತಾದ್ರೂ ಅದೇ ಮಾಡೋದು ನಾಳೆ ಆದ್ರೂ ಅದೇ ಮಾಡೋದು ಸುಮ್ಮನೆ ಯಾಕೆ ಬಾಡಿ ಇದು ಮಾಡ್ತೀರಾ ಇಲ್ಲ ನಮ್ ನ್ಯಾಯ ನ್ಯಾಯ ಸಿಕ್ಬೇಕಂದ್ರೆ ಕಂಪ್ಲೇಂಟ್ ಕೊಡ್ಬೇಕಮ್ಮ ನ್ಯಾಯ ಕೊಡೋ ಗಂಟ ಅವ್ನು ಯಾರ ಕಂಪ್ಲೇಂಟ್ ಕೊಟ್ಟನಂತಲ್ಲ ಅವ್ನು ಕರೆಸ್ರಿ ಅದು ಕಂಪ್ಲೇಂಟ್ ಕೊಡ್ಬೇಕು ನೀವು ಈಗ ಕಂಪ್ಲೇಂಟ್ ಕೊಡಿ ಆಯ್ತಮ್ಮ ಕೊಡಿ ಅವನ ಮೇಲೆ ಕೊಡಿ ಕಂಪ್ಲೇಂಟ್ ಈಗ ಇವ್ರಿಗೆ ತಿಳುವಳಿಕೆ ಕಂಪ್ಲೇಂಟ್ ಕೊಟ್ರೆ ನಾವು ಮುಂದಕ್ಕೆ ಹೋಗಕ್ ಸಾಧ್ಯ ಈಗ 30ನೇ ತಾರೀಕು ಡಬ್ಬುಂಟಳ್ಳಿಯಲ್ಲಿ ಒಂದು ಹೆಂಗಸು ಮಿಸ್ಸಿಂಗ್ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆವತ್ತು ಬೆಳಿಗ್ಗೆ
ಮಿಸ್ ಆಗಿದ್ರಲ್ವಾ ಹೆಂಗ್ಸು ಅವರು ಯಾವಾಗ ತೋಟಕ್ಕೆ ರೆಗ್ಯುಲರ್ ಆಗಿ ಕೆಲಸಕ್ಕೆ ಬರ್ತಾ ಇದ್ರು. ರೆಗ್ಯುಲರ್ ಆಗಿ ಅವತ್ತು ಇವರು ಕೆಲಸಕ್ಕೆ ಕರೆಕ್ಟ್ ಫೋನ್ ಮಾಡಿದ್ದಾರೆ. ಬೆಳಗ್ಗೆ ಕೆಲಸಕ್ಕೆ ಬಂದಿದ್ದಾರೆ, ತೋಟಕ್ಕೆ ಮುದ್ದು ಹೊಡೆದಿದ್ದಾರೆ. 12 ಗಂಟೆಗೆ ಮನೆಗೆ ಹೋಗಿದ್ದಾರೆ. ಅಮ್ಮ ಯಾರು ಲೇಡಿ ಬಂದಿದ್ರಲ್ವಾ ಅವರು, ಈ ಮಂಜುನಾಥ್ ಯಾರು ತಿರ್ಕೊಂಡಿದಾರಲ್ವಾ ಅವರು 12 ಗಂಟೆಗೆ ಇವ್ರು ಮನೆಗೆ ಹೋಗಿದ್ದಾರೆ. 12 ಗಂಟೆಯಿಂದ ಮತ್ತೆ 3 ಗಂಟೆವರೆಗೂ ಮನೇಲೇ ಇದ್ದಾರೆ ಇವರು. ಮತ್ತೆ 3 ಗಂಟೆಗೆ ಸಪ್ಲ ಮುಂದಿನ ಜಾತ್ರೆಗೆ ಹೋಗಿದ್ದಾರೆ ಅವತ್ತು. 3:30ಗೆ ಮಗಳಿಗೆ ಫೋನ್ ಮಾಡಿದ್ದಾರೆ. ಮಗಳು ಕಾಲೇಜಿಂದ ಗೇಟ್ಗೆ ಬಂದಿದ್ದೀನಿ ಬಪ್ಪ ನಾನು ಪಿಕಪ್ ಮಾಡೋ ಕಾಲ್ ಮಾಡಿದ್ದಾಳೆ. 4 ಗಂಟೆಗೆ ಮಗಳನ್ನ ಪಿಕಪ್ ಮಾಡಿದ್ದಾರೆ. ಮನೆಗೆ ಬಂದು ಡೈರೆಕ್ಟ್ ಇವ್ರು ಮನೆಗೆ ಬಂದಿದ್ದಾರೆ. ತಾಯಿ ಮಕ್ಕಳಿಬ್ಬರು ತಂದೆ 4 ಜನ ಮನೆಗೆ ಬಂದು ಹೂವು ಕಿತ್ತು ಸಾಯಂಕಾಲ 6 ಗಂಟೆವರೆಗೂ ತೋಟದಲ್ಲಿದ್ದು 6 ಗಂಟೆಗೆ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋದ್ಮೇಲೆ ಆತ ಬೆಳಗ್ಗೆವರೆಗೂ ಮನೆಯಲ್ಲೇ ಇದ್ದಾನೆ. ಇವ್ರು ಅಲಿಗೇಷನ್ ಏನು ಗೊತ್ತಾ ಪೊಲೀಸರು ಮಾಡಿರೋದು, ಲಾಸ್ಟಲ್ಲಿ ನೀನು ಮಾಡಿದ್ದು ಫೋನ್ ಮಾಡಿದ್ಯಲ್ಲ ನೀನೇ ಅವಳನ್ನೆಲ್ಲ ಕರ್ಕೊಂಡೋಗಿದ್ಯಾ ಅಂದ್ಬಿಟ್ಟು 2 ದಿನ ಚಿತ್ರಹಿಂಸೆ ಕೊಟ್ಟಿದ್ದೆ. ಸ್ಟೇಷನ್ ಕರ್ಕೊಂಡೋಗಿ ಬೆಳಗ್ಗೆ ಕರ್ಕೊಂಡು ಹೋಗೋದು, ಚಿತ್ರಹಿಂಸೆ ಕೊಡೋದು, ಸಾಯಂಕಾಲ ಕಳಿಸೋದು, ಈ ಥರ 2 ದಿವಸ ಕೊಟ್ಟಿದ್ದಾರೆ. ನಿನ್ನೆ ಬೆಳಿಗ್ಗೆ CCTV ಚೆಕ್ ಮಾಡಬೇಕು ಬಂದರು ಪೊಲೀಸು ಡಿಪಾರ್ಟ್ಮೆಂಟವರು. ಬಂದು ಮನೇಲಿ ಊಟ ಮಾಡ್ತಾ ಇದ್ದಂತೆ ಮತ್ತೆ ಕಾಲ್ ಮಾಡಿದ್ದಾರೆ, ಬಾಪ CCTV ಚೆಕ್ ಮಾಡಬೇಕು ತೊಡೋದಿರು ಬಾ ಅಂತ. ಆವಾಗ ಏನು ಹೇಳಿದ್ರು ಬೈಕೆ ಈತ ಅಲ್ಲಿಂದ ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದಾನೆ. ಮತ್ತೆ ಅದು ಹಿಂದಿನ ದಿವಸ ರಾತ್ರಿ ಸರ್ ಮಿಸ್ ಆಗಿ ನೆನ್ನೆ ಬೆಳಗ್ಗೆ ಮಿಸ್ ಆಗಿರೋದು 10:30-11 ಗಂಟೆ 10:30-11 ಗಂಟೆ ಟೈಮ್ ಆಗಿರ್ಬೋದು. ಅದು ಹಿಂದಿನ ದಿವಸ ಒಬ್ಬ PC ಹೇಳಿದ್ದಾರೆ, ಅಂಬರೀಷ್ ಅಂತ ಅವ್ರ ಹೆಸರು. ನಿನಗೆ 1 kg ಮೆಣಸಿನಕಾಯಿ ಮಾಡಿದ್ದೀನಿ ಅಂಬರೀಷ್ ಅಂತ, ಅವರು ಅಂಬರೀಷ್ ಅಂತ ಊರೆಲ್ಲ ಹೇಳಿದ್ದಾರೆ. ಏನಂತ 1 kg ಖಾರದ ಪುಡಿ ರೆಡಿ ಮಾಡಿ, 1 kg ಖಾರದ ಪುಡಿ 1 kg ಮೆಣಸಿನಕಾಯಿ ರೆಡಿ ಮಾಡಿದ್ದೀನಿ, ನಿನ್ಗೆ ಸರಿಯಾಗಿ ಹೊಡಿತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಕರ್ಕೊಂಬಂದಾಗ ಧೈರ್ಯ ಹೇಳ್ತೀವಿ ನಿಮಗೆ, ನಾ ಏನು ತಲೆ ಕೆಡಿಸ್ಕೊಂಬಿಡಪ್ಪ ಇದೇನಾಗಲ್ಲ ಧೈರ್ಯವಾಗಿರು ಅಂತ. ಆತ ಧೈರ್ಯವಾಗಿ ಮನೆಯಲ್ಲೇ ಇದ್ದ. ಬೆಳಗ್ಗೆ 9:30ವರೆಗೂ ಮನೆಯಲ್ಲೇ ಇದ್ದ. 9:30 ಈ ಪೊಲೀಸ್ ಯಾರು ಫೋನ್ ಮಾಡಿದಾರಲ್ವಾ ಅವು ಭಯ ಬಿದ್ದು ಮನೆಯಿಂದ ಓಡೋಗಿದ್ದಾನೆ ಸರ್. ಇದು ನೋಡ್ತಾ ಇದೆ ಮೇಲ್ನೋಟಕ್ಕೆ ಇದು ನಮಗೆ ಕೊಲೆ ಅಂತ ಸಂಶಯ ಬರ್ತಾ ಇದೆ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ವ ದಬ್ಬುಂಟಳ್ಳಿಯಿಂದ, ಯಾರು ಮುನ್ರಾಜು ಅಂತ, ಅವ್ರ ಮೇಲೆ ನಮ್ಗೆ ಸಂಶಯ ಬರ್ತಾ ಇದೆ. ದಯವಿಟ್ಟು ನಮಗೆ ಎಂಟೈರ್ ಫ್ಯಾಮಿಲಿ ನಮಗೆ ನ್ಯಾಯ ಬೇಕು. ಇಲ್ಲಿಗೆ ಸ್ಥಳಕ್ಕೆ ಇವಾಗ SP ಸಾಹೇಬರು ಬರಬೇಕು, ಡಾಕ್ ಸ್ಕ್ವಾಡ್ ಬರಬೇಕು. ಅದು ಬರೋವರೆಗೂ ನಾವು ಧರಣಿ ಕೂರ್ತೀವಿ, ಬಾಡಿನ ರಿಕವರಿ ಮಾಡಕ್ಕೆ ಬಿಡಲ್ಲ. ನಮ್ಗೆ ನ್ಯಾಯ ಬೇಕು ಸರ್. ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಗಂಗಾಧರ್ ಅಂತ. ಏನಾಗಬೇಕು ಅವ್ರು ನಿಮಗೆ? ಸರ್ ನಮ್ಮ ಚಿಕ್ಕಪ್ಪ ಆಗ್ಬೇಕು ಅವರು. ಮಗ ಸರ್ ಅವರು ಗಂಗಾಧರ್. ಫೋನ್ ಮಾಡಿ ಕಾಲ್ ಮಾಡಿದ್ದಾರೆ. ನೆನ್ನೆ ಸಾಯಂಕಾಲ ಬೆಳಿಗ್ಗೆ ಮನೇಲಿ ಕೊಟ್ಬಿಟ್ಟಿದ್ದಾರೆ. ಅವತ್ತು CCTV ಚೆಕ್ ಮಾಡಬೇಕು ಅಂತ ಫೋನ್ ಕೊಟ್ಬಿಟ್ಟಿದ್ದಾರೆ. ಬಂದು ಮೊಬೈಲ್ ಕೊಡ್ತೀವಿ, ಫೋನ್ ಮಾಡ್ಬಿಟ್ಟು ಮನೆಗೆ ಬರ್ತೀವಿ ನಾವು ಅಂತ ಮಕ್ಳು ಕೇಳಿದ್ದಾರೆ. ಕೇಳಿದಾಗ ಮನೇಲಿರೋ ನೋಡಿ ಸರ್, 2 ಹೆಣ್ಣು ಮಕ್ಕಳು, ಒಬ್ಬ ಹೆಂಡತಿ. ನಿನ್ನೆ ಪೊಲೀಸ್ ಇಲಾಖೆ ಬಂದು ಧಮಕಿ ಹಾಕಿದ್ದಾರೆ ಸರ್. ರಾತ್ರಿ 11 ಗಂಟೆಗೆ ಮನೆಗೆ ಪೊಲೀಸ್ ಬರ್ತೀವಿ, 1 ಗಂಟೆಗೆ ಪೊಲೀಸ್ ಬರ್ತೀವಿ, ಪೊಲೀಸ್ ಬರ್ತೀವಿ ನಿಮ್ಮ ಮನೆಗೆ, ನಿಮ್ ಗಂಡ ಸಿಕ್ಕಿದ್ರೆ ಸಾಯಿಸಾಕ್ಬಿಡ್ತೀವಿ, ಜೈಲ್ಗೆ ಹಾಕ್ಬಿಡ್ತೀವಿ. ಈ ತರ ಭಯ ಹಾಕ್ಸಿದಾರೆ ಸರ್. ನಮ್ಗೆ ನ್ಯಾಯ ಬೇಕಷ್ಟೇ. ಅಂದ್ರೆ ಅಂತವ್ರಿಗೂ ಭಯನೇ. ಅದು ಮನೆಗೆ 12 ಗಂಟೆ ಮನೆಗೆ ಬರ್ತೀವಿ, ಕರ್ಪುಡಿ ಹಾಕ್ತಿವಿ ಅಂದ್ರೆ ಯಾರ್ ತಾನೇ ಭಯ ಆಗಲ್ಲ. ಇವಾಗ ಅವ್ರ ಹೆಂಡತಿ ಮಕ್ಳಿಗೆ ಯಾರು ಹಾಕ್ತಾರೆ? ಅವ್ರ ಹೆಂಡತಿ ದಿಕ್ಕಿಲ್ಲ ಸರ್, ದಿಕ್ಕಿಲ್ಲ, ಆಸ್ತಿ ಇಲ್ಲ, ಏನು ಇಲ್ಲ, ಏನು ಸೋರ್ಸು ಇಲ್ಲ, ಯಾರು ಇನ್ನೊಂದು ವಿಚಾರ ಸರ್, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನಲ್ವಾ ಅವನು ನೆನ್ನೆಲ್ಲ ತೋಟದಲ್ಲೇ ಓಡಾಡ್ತಾ ಇದ್ದ. ನೆನ್ನೆ ಬೆಳಗ್ಗೆಯಿಂದ ತೋಟದಲ್ಲೇ ಓಡಾಡ್ತಾ ಇದ್ದ. ಇಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತೆ ಯಾರ್ಯಾರು ರೆಕಮೆಂಡ್ ಮಾಡಿದ್ದಾರೆ ಇದಕ್ಕ ಅವ್ನು ಹೊಡಿಯೋದಕ್ಕ, ಯಾರ್ಯಾರು ಫೋನ್ ಮಾಡಿ ರೆಕಮೆಂಡ್ ಮಾಡಿ ಅವ್ನು ಹೊಡ್ಸಿದಾರ, ಟಾರ್ಚರ್ ಮಾಡಿದ್ದಾರೆ, ಯಾವ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಅವರು ಅವ್ನು ಹೊಡೆದಿದ್ದಾರೆ ಅಲ್ಲ, ಅವ್ನು ಹೊಡಿಯೋದಕ್ಕ ಯಾವ ಪೊಲೀಸ್ ಸಿಬ್ಬಂದಿ ಅವರು ಹೊಡೆದಿದ್ದಾರೆ. ಅವ್ರು ಹೊಡಿಯೋ ರೂಲ್ಸ್ ಯಾರು ಕೊಟ್ಟಿದ್ದು? ಈ ಕಾನೂನಲ್ಲೇ ಇಲ್ಲ ಹೊಡಿಯೋ ರೂಲ್ಸ್. ಕಾನೂನು ಏನಿದೆ ಅದು ಶಿಕ್ಷೆ ಕೊಡೋದು ಏನಿದ್ರು ಕೋರ್ಟ್. ಪೊಲೀಸ್ ಇಲಾಖೆ ಕಾನೂನು ಪಾಲನೆ ಮಾಡಿಲ್ಲ. ಇಲ್ಲ, ಪೊಲೀಸ್ ಇಲಾಖೆ ಏನಿದ್ರು ಲಂಚ ತಗೊಂಡು ಯಾರು ರೆಕಮೆಂಡ್ ಮಾಡಿದ್ರೆ ಇವ್ರು ಒಬ್ರು ನೋಡಿಯೋದು ಅಷ್ಟೇ ಅವ್ರದ್ದು ಉದ್ದೇಶ. ಈಗ ನೀವು ಕೊಲೆ ಅಂತೀರಾ, ನೇಣು ಸರ್ ನಮ್ಗೆ ಕೊಲೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಗಾಡಿ ಬೈಕ್ ಅಲ್ಲಿದೆ, ಚಪ್ಲಿ ಒಂದ್ ಕಡೆ ಇದೆ, ಈತ ಗಾಡಿ ಇಲ್ಲಿದೆ. ನಮ್ಗೆ ಮೇಲ್ನೋಟಕ್ಕೆ ಕೊಲೆ ಅಂತ ಸಂಶಯ ಬರ್ತಾ ಇದೆ. ಕೊಲೆ ಮಾಡಿದ್ರು ದಬ್ಬುಂಟೆಯಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ವ ಮುನ್ರಾಜು ಅಂತ, ಅವ್ರ ಮೇಲೆ ನಮ್ಗೆ ಸಂಶಯ ಬರ್ತಾ ಇದೆ. ದಯವಿಟ್ಟು ಅವ್ರನ್ನ ಇಂಟ್ರಾಗೇಷನ್ ಮಾಡ್ಬೇಕು. ಅವರು ಬರಬೇಕು. ಮತ್ತೆ ಪೊಲೀಸ್ ಸಿಬ್ಬಂದಿ ಫೋನ್ ಮಾಡಿ ಕಾರ್ಪುಡಿ ಇಕ್ತೀನಿ ಅಂದ್ರಲ್ಲ, 7 ಗಂಟೆವರೆಗೂ ನಾನು ಇಲ್ಲೇ ಓಡಾಡಿದಾರೆ ಅವರು. ಕಾರ್ಪುಡಿ ಇಕ್ತೀವಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವ್ರು ಬರಬೇಕು. ಮತ್ತೆ ಒಂದ್ ನಿಮಿಷ ಸರ್, ಅವ್ರು ಬರಬೇಕು. ಮತ್ತೆ ರೆಕಮೆಂಡ್ ಯಾರ್ಯಾರು ಮಾಡಿದಾರೆ ಅವ್ರು ಬರಬೇಕು. ರೆಕಮೆಂಡ್ ಮಾಡಿ ಇದ್ ಮಾಡಿದಾರಲ್ಲ ಅವರೆಲ್ಲ ಬರಬೇಕು. ಎಲ್ಲಾರು ಬಂದ್ರೆ ಇವಾಗ ಅವ್ರ ಹೆಂಡತಿ ಮಕ್ಕಳಿಗೆ ನ್ಯಾಯ ಬೇಕಲ್ವಾ? ಪಾಪ ಮಕ್ಕಳಿಗೆ ಯಾರು ದಿಕ್ಕು ಇಲ್ಲ, ಯಾರು ಇಲ್ಲ. ಈ ತರ ಟಾರ್ಚರ್ ಕೊಡ್ಬೋದು ಪೊಲೀಸ್ ಸಿಬ್ಬಂದಿ ಅವರು? ಪೊಲೀಸ್ ಇಲಾಖೆ
ನಿರ್ಲಕ್ಷ್ಯದಿಂದ ಈ ತರ ಆಗಿದೆ ಇದು. ಹೌದು. ಸಂಪೂರ್ಣ ಯಾರೋ ರೆಕಮೆಂಡ್ ಮಾಡಿದ್ರು, ಯಾರೋ ಮಿನಿಸ್ಟರ್ ರೆಕಮೆಂಡ್ ಮಾಡಿದ್ರು, ಯಾರೋ MLA ರೆಕಮೆಂಡ್ ಮಾಡಿದ್ರು ಅಂದ್ಬಿಟ್ಟು ತಕ್ಕನೋಗಿ ಹೊಡೆದ್ಬಿಟ್ರೆ ಅವ್ರ ಹೆಂಡತಿ ಮಕ್ಕಳಿಗೆ ಯಾರು ಮಿನಿಸ್ಟರ್ ಆಗ್ತಾರ, MLA ಅವ್ರು ಆಗ್ತಾರ ಅಥವಾ ಪೊಲೀಸ್ ಸಿಬ್ಬಂದಿ ಆಗ್ತಾರ? ಯಾರು ಹೋಗಲ್ಲ. ಅವನಾಗ ಅವನು ನೇಣ ಹಾಕೊಂಡ್ರಿ, ಇದು ಕೊಲೆನೇ ಇದು. ಇದು ಮೇಲ್ನೋಟಕ್ಕೆ ಕೊಲೆ ಅಂತಾನೆ, ನಮ್ಗೆ ಅನುಮಾನ ಸರ್ ಅವ್ರ ಮೇಲೆ. ಮೇಲ್ನೋಟಕ್ಕೆ 100% ಕೊಲೆ ಅಂತಾನೆ ಇದು. ಸರ್ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರು ರೆಕಮೆಂಡ್ ಮಾಡಿದ್ರು, ಯಾರು ಮುನಿರಾಜು ಅಂತ ಅವ್ರ ಹೆಂಡತಿ ಮಿಸ್ಸಿಗೆ ಅಂತ ಕಂಪ್ಲೇಂಟ್ ಕೊಟ್ಟಿದಾರಲ್ವಾ, ಅವ್ರ ಮೇಲೆ ನಮ್ಗೆ ಸಂಶಯ ಇದೆ ಸರ್. ಯಾಕಂದ್ರೆ ನಾನು ಸಾಯಂಕಾಲ 7 ಗಂಟೆವರೆಗೂ ಇಲ್ಲೇ ಓಡಾಡಿದಾರೆ ಅವರು. ಡಬ್ಗುಂಟಹಳ್ಳಿ ಗ್ರಾಮ ಇಲ್ಲೇ ಓಡಾಡಿದಾರೆ ಅವರು. ಬೇಕಾದ್ರೆ ಎಲ್ಲ ಊರು ಗ್ರಾಮಸ್ಥರು ನೋಡಿದ್ದಾರೆ, ಎಲ್ಲ ಇಲ್ಲೇ ಓಡಾಡಿದಾರೆ ಅವನು ಅನ್ನಂತ ಅವ್ರ ಮೇಲೆ ಅನುಮಾನ ಇದೆ. ದಯವಿಟ್ಟು ನಮ್ಗೆ ನ್ಯಾಯ ದೊರಕಿಸ್ಕೊಡಿ. SP ಸಾಹೇಬ್ರು ಸ್ಥಳಕ್ಕೆ ಬರಬೇಕು, ಈಗ ಕೂಡಲೇ ಬರಬೇಕು, ಡಾಗ್ ಸ್ಕ್ವಾಡ್ನ ಕರೆಸ್ಬೇಕು. ಯಾರು ತಪ್ಪು ಮಾಡಿದಾರೋ ಅವ್ರು ಶಿಕ್ಷೆ ಆಗಬೇಕು, ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನನ್ನ ಹೆಸರು ಗಂಗಾಧರ್ ಅಂತ ಸರ್. ಜಮೀನ್ ನಂದೇ. 5 ವರ್ಷದಿಂದ ಇವನು ನಮ್ಮ ತೋಟ ಮಾಡ್ತಾ ಇದ್ದ. ಅಮಾಯಕ ಅಂದರೆ ತುಂಬ ಅಮಾಯಕ ಇವನು. ಏನಂದರೆ ಏನೂ ಗೊತ್ತಿಲ್ಲ ಇವನಿಗೆ. ಇದು ನಾವು ಸೂಸೈಡ್ ಅಂತ ಹೇಳಲ್ಲ, ಇದು ನಮಗೆ ಕೊಲೆ ಅನಿಸ್ತಾ ಇದೆ. ಇದಕ್ಕೆ ದಯವಿಟ್ಟು ನಮಗೆ ಪೊಲೀಸ್ ಇಲಾಖೆಯಿಂದ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಕೇಳ್ಕೊತೀವಿ. ಹೆಣ್ಮಕ್ಳು ಇಬ್ಬರಿದ್ದಾರೆ, ರ್ಯಾಂಕ್ ಸ್ಟೂಡೆಂಟು. ಅವ್ರಿಗೆ ಫೀಸ್ ಕಟ್ಟೋಕ್ಕೂ ಅವನ ಹತ್ರ ಈ ಗತಿ ಇರಲಿಲ್ಲ. ಅವ್ನ ಫೀಸ್ ನಾನೇ ಕಟ್ತಾ ಇದ್ದೆ, ಮಕ್ಳ ಫೀಸ್ ನಾನೇ ಕಟ್ತಾ ಇದ್ದೆ. ಅವ್ನ ಅಮಾಯಕನು, ಅಣ್ಣ ನೀನು ನನಗೆ ಪೊಲೀಸರು ಹೊಡೆದಾಕ್ಬಿಡ್ತಾರಣ್ಣ, ಕಾರ್ ಪುಡಿ ಹಾಕ್ತಾರಣ್ಣ, ಫ್ಲೈಟ್ ಹಸ್ತೀನಿ ಅಂತಾರಣ್ಣ, ನಾನು ಬಿಡಬೇಡಣ್ಣ, ನಾನು ಕಾಪಾಡೋಣ ಅಂತ ನಾನು ಕಾಲಿಗೆ ಹಿಡ್ಕೊಂಡ ನೆನೆ ಸಂಜೆ, ಶುಗರ್ ಪೇಷಂಟ್ ಅಲ್ಲ, ಮೊನ್ನೆ ಸಂಜೆ. ಹೆಂಡತಿ ಶುಗರ್ ಪೇಷಂಟು. ಅನ್ಯಾಯ ಸಾವಿದು. ಏನಾಗಿದೆಯೋ ಏನು ಮಾಡಿದಾರೋ ಗೊತ್ತಿಲ್ಲ. ನಮ್ಗಂತೂ ದಯವಿಟ್ಟು ನ್ಯಾಯ ಕೊಡಿಸ್ಬೇಕು ಅಂತ ನಾವು ನಿಮ್ಮ ಮೀಡಿಯಾ ಮುಂದೆ ಕೇಳ್ಕೊಳ್ತೀವಿ. ನ್ಯಾಯ ಕೊಡಿಸಬೇಕು ಸರ್. ಅವ್ರ ಮನೆಯಾಗ ಯಾರು ಸರ್ ದಿಕ್ಕು ಆಯ್ತಲ್ಲ, ಇನ್ಯಾರು ಮಾತಾಡ್ತಿದ್ಯಾ? ಇರೋದು 2 ಹೆಣ್ಮಕ್ಳು, ಪಾಪ ಯಾರು ದಿಕ್ಕಿಲ್ಲ, ನ್ಯಾಯ ಕೊಡಿಸ್ಬೇಕು ಸರ್.